ಸರ್, ಈಗ ಐಶ್ವರ್ಯ ಗೌಡ್ ಕೇಸ್ ವಿಚಾರವಾಗಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರೆ ಅಂದ್ರೆ ಅಲ್ಲಿರುವಂತಹ ಹಣವನ್ನ ಚುನಾವಣೆ ಖರ್ಚು ಮಾಡಿದ್ದಾರೆ ಅನ್ನುವಂತ ಮಾತನ್ನು ಜೆಡಿಎಸ್ ನಾಯಕರು ಅನ್ನದಾನಿ ಹೇಳಿರುವಂತದ್ದು. ಇಲ್ಲ, ನನಗೆ ಗೊತ್ತಿಲ್ಲ. ಅದು ನನ್ನ ಗಮನದಲ್ಲಿ ಇಲ್ಲ. ಅದು ಡಿ.ಕೆ. ಸುರೇಶ್ ಅವರು ಕೂಡ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಸರ್, ಐಶ್ವರ್ಯ ವಿರುದ್ಧ ತನಿಖೆ ಮಾಡಿ ಅಂತ. ಅಲ್ಲ, ಅವರು ನೋಡಿ, ಯಾರಾದ್ರೂ ಕಂಪ್ಲೇಂಟ್ ಕೊಟ್ರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ ನಲ್ಲಿ FIR ಮಾಡ್ತಾರೆ, ಮುಂದೆ ತನಿಖೆ ಮಾಡ್ತಾರೆ. ಅದು ಸಾಮಾನ್ಯವಾದಂತ ಪ್ರಕ್ರಿಯೆ. ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗವಹಿಸೋದಿಲ್ಲ, ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನ ತರೋದು ಅಷ್ಟೊಂದು ಸರಿ ಇರೋದಿಲ್ಲ. ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ನಲ್ಲಿ ಆಗ್ತಾ ಇರತಕ್ಕಂತ ರಿಜಿಸ್ಟರ್ ಆಗ್ತಾ ಇರತಕ್ಕಂತ FIR ಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ. ಈಗ ಕಳೆದ ವರ್ಷ ಬಿಜೆಪಿ ಅನಾವಶ್ಯಕವಾಗಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ವಿಪಕ್ಷಗಳಿಗೆ ಏನ್ ಹೇಳಕ್ ಬಯಸ್ತೀರ? ಅಲ್ಲ, ಅವರಿಗೆ ಇಷ್ಟೇ ನಾನು ಹೇಳೋದು, ರಾಜ್ಯದ ಅಭಿವೃದ್ಧಿಗೆ, ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ನಮ್ಮ ಶೀರ್ಷಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದೇವೆ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಸಹಕರಿಸಿದರೆ ಬಹಳ ಒಳ್ಳೆಯದು. ಅವರನ್ನ ವಿನಂತಿ ಮಾಡಿಕೊಳ್ತೇನೆ. ಟೀಕೆ ಮಾಡೋದ್ರಲ್ಲಿ ನಾವು ಯಾರು ಕೂಡ ನಿಮ್ಮನ್ನ ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ. ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ಅದು ಒಳ್ಳೆಯದಾಗುತ್ತೆ. ಮತ್ತು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನ ರಾಜ್ಯದ ಹಿತದೃಷ್ಟಿಯಿಂದ, ಜನಸಮುದಾಯದ ಹಿತದೃಷ್ಟಿಯಿಂದ ಅವರು ಕೊಟ್ರೆ ಅದನ್ನ ನಾವು ಸ್ವೀಕಾರ ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.